ಹತ್ರ ಬರ್ತಾ ಇದೆ ಸರ್. ಈಗ ಧಾರವಾಡದಲ್ಲಿ ಆಸ್ಪಿರೆಂಟ್ಸ್ ಕೂಡ ಜಾಸ್ತಿ ಆಗ್ತದೆ ಸರ್. ಇಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಡಿಸ್ಟಿಕಲ್ಲಿ ಆಸ್ಪಿರೆಂಟ್ ಕಾಂಗ್ರೆಸ್ಸಲ್ಲಿ ಜಾಸ್ತಿ ಆಗಿದ್ದಾರೆ. ಈ ನಮ್ಮ ಸರ್ಕಾರ ಬಂದಾದಮೇಲೆ ಅಂತೂ ಒಂದೊಂದು ಜಿಲ್ಲೆಯಲ್ಲಿ ಒಂದು 5-6 ಜನ ಆಸ್ಪಿರೆಂಟ್ ಆಗಿ ಟಿಕೆಟ್ ಕೇಳ್ತಾ ಇದ್ದಾರೆ. ಈ ಬಾರಿ ನನಗೆ ರಾಜ್ಯದ ಜನರ ಬಗ್ಗೆ ವಿಶ್ವಾಸ ಇದೆ, ಬದಲಾವಣೆ ಬಯಸ್ತಾರೆ. ಹೆಂಗೆ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಜನ ಬದಲಾವಣೆ ಬಯಸಿ ಕಾಂಗ್ರೆಸ್ ಸರ್ಕಾರ ತಂದಿದೆ, ಆ ಥರ ಇಡೀ ದೇಶದಲ್ಲಿ ನನ್ನ ಮನೆ ತೆಲಂಗಾಣ ಹೋಗಿದೆ, ಅದಕ್ಕಿಂತ ಮುಂದೆ ರಾಜಸ್ಥಾನ ಹೋಗಿದೆ. ಜನಗಳು ಬದಲಾವಣೆ ಬಯಸ್ತಾ ಇದ್ದಾರೆ. ಏನಕ್ಕಂದರೆ ಈ 10 ವರ್ಷದಿಂದ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ದಂಗೆ ನಡ್ಕೊಂಡಿಲ್ಲ ಅಂತ ಜನಗಳು ಅಭಿಪ್ರಾಯ, ಬದಲಾವಣೆ ಬಯಸ್ತಾರೆ ಇಡೀ ದೇಶದಲ್ಲಿ. ಈ ಬಾರಿ ನೀವು ಆಶ್ಚರ್ಯ ಪಡಬೇಡಿ, ಜನ ಬಯಸ್ತಾರೆ. ಯಾರು ಏನು ಮಾಡೋಕ್ಕಾಗಲ್ಲ. ಈಗ ಜನ ಒಂದು ಸರ್ತಿ ತೀರ್ಮಾನ ತೊಗೊಂಡಾದ್ಮೇಲೆ ಯಾರೂ ಏನು ಮಾಡೋಕ್ಕಾಗಲ್ಲ. ಈ ಬಾರಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ದಿನ ಬರೆದಿಕೊಳ್ಳಿ ನೀವು, ಕನಿಷ್ಠ ಅಂದರೆ 28ಅಲ್ಲಿ 25 ಕಾಂಗ್ರೆಸ್ ಗೆಲ್ತೀವಿ ನಾವು 3 ಜನಕ್ಕೆ ಕೇಳ್ತಾ ಇದ್ದೀವಿ. ಸಿಗ್ಗಾಂವ್ ಒಂದು ಕೇಳ್ತಾ ಇದ್ದೀವಿ, ಬೆಂಗಳೂರು ಸೆಂಟ್ರಲಲ್ಲಿ ಒಂದು ಕೇಳ್ತಾ ಇದ್ದೀವಿ, ಆಮೇಲೆ ಅಲ್ಲಿಂದ ಬೀದರಲ್ಲೂ ಒಂದು ಕೇಳ್ತಾ ಇದ್ದೀವಿ, ಬೀದರ್ ಹಾವೇರಿ ಸಿಗ್ಗಾಂವ್.